ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚದ್ಮಿಷ್ಟಪತಿ ಚಮಹಿತನ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲದಾಗಿ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ಇಡೀ ತಿಂಗಳು ಅಂತ ನಾವು ತಿಳ್ಕೋಣ. ನೋಡಿ, ಸಿಂಹ ರಾಶಿಯವರಿಗೆ ಅಂತಂದರೆ ಈ ಒಂದು ತಿಂಗಳು ತುಂಬ ಧೈರ್ಯ ಬರುತ್ತೆ, ಹೋಗುತ್ತೆ, ಗೊತ್ತಲ್ಲ. ಧೈರ್ಯ ಬರುತ್ತೆ, ಒಂದು ಅನಿರೀಕ್ಷಿತವಂಥ ಘಟನೆ ನಡೆಯುತ್ತೆ, ಮತ್ತು ದೊಡ್ಡ ಬದಲಾವಣೆ ಆಗ್ತಾ ಬರುತ್ತೆ, ಸ್ವಂತ ತಿರುವು ಬರ್ತಾ ಹೋಗುತ್ತೆ, ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಲೈಫನ್ನೇ ಚೇಂಜ್ ಮಾಡ್ಕೊಳ್ಳೋವಂಥ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಹೋಗುತ್ತೆ. ಒಂದು ದೊಡ್ಡ ಸಮಸ್ಯೆಗೆ ಕೂಡ ಸಿಗಾಕೋತೀರಾ. ಅದು ಏನು ಅಂತ ತಿಳಿಸ್ಕೊಡ್ತೀನಿ, ಮತ್ತು ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಜೊತೆಗೆ ನೀವು ಏನು ಮೇಯ್ನಾಗಿ ಮಾಡಬೇಕು ಅಂತಂದರೆ, ನಿಮ್ಮದೇನೇ ಸಮಸ್ಯೆ ಇರಲಿ, ನಿಮ್ಮ ಹೆಸರನ್ನ ಬರೆದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡುತ್ತೆ ಅಂತಂದರೆ, ನೀವು ಹಿರಿಯರ ಮಾತನ್ನು ಕೇಳಿ. ಏನೋ ಒಂದು ದೊಡ್ಡ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೋತೀರಾ, ನಿಮ್ಮ ಫ್ರೆಂಡ್ಸು ಕೂಡ ಬಗೆಹರಿಸೋಕ್ಕಾಗೋದಿಲ್ಲ. ನೀವು ಪರಿಚಯಸ್ತು ಸಂಬಂಧಿಕರು ದೊಡ್ಡ ಹಿರಿಯರು ಆ ಥರ ಕಷ್ಟಗಳನ್ನು ತುಂಬ ಫೇಸ್ ಮಾಡಿರ್ತಾರೆ. ಅವರ ಅಭಿಪ್ರಾಯ ತಗೊಳ್ಳಿ ಸಾಕು. ಆ ಸಮಸ್ಯೆ ಸುಳಿಯಿಂದ ಹೊರಗಡೆ ಬಂದವ್ರನ್ನ ಅಭಿಪ್ರಾಯ ತಗೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗ್ತಾ ಬರುತ್ತೆ. ನಿಮ್ದು ಯಾವುದೇ ರೀತಿಯಂಥ ಸಮಸ್ಯೆಗಳು ಅವ್ರು ಕೊಡೋ ಐಡಿಯಾಯಿಂದನೇ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಜೊತೆಗೆ ನಿಮ್ಗೇನು ಅಂತಂದರೆ 25ನೇ ತಾರೀಕಿನ 30ನೇ ತಾರೀಕು ತಿಂಗಳ ಕೊನೆಯ ಭಾಗದಲ್ಲಿ ತುಂಬ ಸಮಸ್ಯೆ ಇದೆ ಸಿಂಹರಾಶಿಯವ್ರಿಗೆ. ಮತ್ತು ಸಿಂಹರಾಶಿಯವ್ರಿಗೆ ಏನು ಅಂತಂದರೆ, ಮಾನಸಿಕವಾಗಿ ಗೊಂದಲ ಆಗ್ತಾ ಬರುತ್ತೆ. ಜೊತೆಲಿದ್ದವರು ಬೈತಾರೆ, ಜಗಳ ಮಾಡ್ತಾರೆ, ಇಲ್ಲದ ಸದ್ಯದ ಅಪವಾದನ ಹೊರಿಸ್ತಾರೆ. ನೀವು ಅವರು ಒಂದು 20 to 30% ಸಮಸ್ಯೆಯನ್ನು ಕೊಡ್ತು ಅಂತ ನೀವು 80% ಸಮಸ್ಯೆನ ನೀವೇ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೂ ಕೂಡ ತೊಂದರೆ ಮಾಡಿ ನೀವು ಕೂಡ ತೊಂದರೆ ಪಡ್ಕೋತೀರ. ತುಂಬ ಕೇರ್ಫುಲ್ ಆಗಿರಿ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಕಡಲೆಕಾಳನ್ನು ದಾನ ಮಾಡಿ, ಗೊತ್ತಲ್ಲ. ಮತ್ತು ಶ್ರೀಂ ಬೀಜ ಮಾತ್ರ ಜಪ ಮಾಡಿ, ಶ್ರೀಂ 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 ಅಂತ. ಈ ತಿಂಗಳು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಕಾಯುವಂಥದ್ದೇ ಆಗುತ್ತೆ. ಸುಮ್ಮನೆ ಕಾಯ್ತಾ ಇರಬೇಕು, ಕಾದು 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 ಸುಸ್ತಾಗ್ಬಿಡ್ತೀರ. ಕೆಲಸ ಅಷ್ಟು ಸುಲಭವಾಗಿ ಆಗೋದಿಲ್ಲ, ಗೊತ್ತಲ್ಲ. ಮತ್ತು ಮನೆ ಮತ್ತು ವಾಹನ ಖರೀದಿ ಮಾಡುವಂಥ ಒಂದು ಯೋಗ ಇದೆ. ಇನ್ನೊಂದು ಏನಂತಂದರೆ, ನಿಮ್ಮ ಮನಸ್ಸೇ ನಿಮಗೆ ಶತ್ರು. ಭಾಳಷ್ಟು ಜನ ಬುದ್ಧಿ ಹೇಳ್ತೀವಿ, ಹಿಂಗೆ ಮಾಡಬೇಡ ಅಂತ. ಇಲ್ಲ, ನಾನು ಅದನ್ನೇ ಮಾಡ್ತೀನಿ. ಚಿಂತೆ ಮಾಡೋ, ಇಲ್ಲ ನಾನು ಚಿಂತೆನೇ ಮಾಡ್ತೀನಿ, ನನಗೆ ಆಗಲ್ಲ, ಇಲ್ಲ ಅದನ್ನು ಬಗೆಹರಿಸೋಕ್ಕೆ ನಾನು ಹೇಳ್ಕೊಡ್ತೀನಿ, ಬೇಡ ನಾನು ಚಿಂತನೆ ಮುಳುಗಿರ್ತೀನಿ. ಚಿಂತನೆ ನೋಡಿ, ಏಜ್ ಆಗಿರುವಂಥವ್ರು ಯಾವುದೇ ಕಾರಣಕ್ಕೂ ಚಿಂತೆಯನ್ನು ಮಾಡಬಾರ್ದು. ಚಿಂತೆ ಮಾಡ್ತು ಅಂತಂದರೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಬರುತ್ತೆ. ನೀವು ಅತಿಯಾದಂಥ ಚಿಂತೆ 60 ವರ್ಷದ ಮೇಲೆ ಪಟ್ಟವರು ಮಾಡ್ತು ಅಂತಂದರೆ ಬೇಗ ಸತ್ತೋಗ್ಬಿಡ್ತಾರೆ. ಕೇರ್ಫುಲ್ ಆಗಿರಿ, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಏನು ತುತ್ತು ಅನ್ನ ತಿನ್ನೋಕೆ, ಬೊಗ್ಸೆ ನೀರು ಕುಡಿಯೋಕೆ. ನೀವಂತೂ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ, ಹೌದಲ್ಲ. ತಪ್ಪು ಮಾಡ್ತು ಅಂತಂದ್ರೂ ಕೂಡ ಅದನ್ನು ತಿದ್ದುಕೊಂಡು ಧೈರ್ಯವಾಗಿ ಎದುರಿಸಿ ಮತ್ತೆ ಆ ತಪ್ಪು ಮಾಡದಂಗೆ ನಡ್ಕೋಬೇಕು, ಗೊತ್ತಲ್ಲ. ಹಾಗಾಗಿ ಚಿಂತೆಯನ್ನು ಮಾಡ್ತು ಅಂತಂದರೆ ಬೇಗ ವಯಸ್ಸಾಗತ್ತೆ, ಶುಗರ್ ಬರುತ್ತೆ. ಚಿಂತೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಕೇರ್ಫುಲ್ಲಾಗಿರಿ, ಗೊತ್ತಲ್ಲ. ಆಸ್ತಿ ನಷ್ಟ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ನಿಮ್ಮ ಫ್ಯಾಕ್ಟ್ರಿ ಗಿಟ್ಟು ಏನಾದ್ರು ಇತ್ತು ಅಂತಂದರೆ ಅದು ಬೆಂಕಿ ಎತ್ಕೊಳ್ಳುವಂಥದ್ದು, ಅಥವಾ ಮುರಿದು ಬೀಳುವಂಥದ್ದು, ಅಥವಾ ಯಾರೋ ಕಳ್ತನ ಆಗುವಂಥದ್ದು, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಬಿಸ್ನೆಸ್ ಮಾಡೋವಂಥವ್ರು ನಾನು ಹೇಳ್ತಾ ಇರೋವಂಥದ್ದೆಲ್ಲ ಜರುಗುತ್ತೆ, ಗೊತ್ತಲ್ಲ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಮೇಯ್ನಾಗಿ ಸ್ನೇಹಿತರು ಕೈ ಕೊಡ್ತಾರೆ. ನಾನಿದ್ದೀನಿ ನಡಿ ಅಂತ ಅಂದವರು ಕೂಡ ಫೋನೇ ಎತ್ತಲ್ಲ. ಆ ರೀತಿ ಒಂದು ನಡೆದ ಒಂದು ಘಟನೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ವೀರಭದ್ರ ಸ್ವಾಮಿನ ಆರಾಧನೆ ಮಾಡಿ. 8 ಶುಭ ಸಂಖ್ಯೆ, ಶನಿಕಾರಕತ್ವ. 8ನ ನೀವು ಫಾಲೋ ಮಾಡ್ತು ಅಂತಂದರೆ ತುಂಬ ಚೆನ್ನಾಗತ್ತೆ. 8 ನೀವು 360 ಸರಿ 8 ಅನ್ನೋ ಸಂಖ್ಯೆಯನ್ನು ಬಿಳಿ ಹಾಳೆಯ ಮೇಲೆ ಬರೆದು ಅದನ್ನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ, ಅಥವಾ ನೀರಿಗೆ ಹಾಕಿ ಅಥವಾ ಮರದ ಕೆಳಗಡೆ ಇಟ್ಟು ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋಕೋಗ್ಬೇಡಿ. ಹೊರಗಡೆ ಪದಾರ್ಥ ತಿನ್ನೋದ್ರಿಂದ ಜಾಸ್ತಿ 1 ದಿನ 2 ದಿನ 3 ದಿನ ನಡೆಯುತ್ತೆ. ತಿಂಗಳಾನುಗಟ್ಟಲೆ 15 ದಿನ ಅಥವಾ ವಾರ ಕಂಟಿನ್ಯೂಸ್ ಆಗಿ ಹೊರಗಡೆ ತಿಂತು ಅಂದರೆ ಆರೋಗ್ಯದ ಸಮಸ್ಯೆ ಕಟ್ಟಿಟ್ಟ ಒತ್ತಿ, ಗೊತ್ತಲ್ಲ. ನೀವೇನೋ ಒಂದು ಅನ್ಕೋತೀರಾ, ಅದು ಆಗಲ್ಲ ಅಂದ್ಕೊಂಡಿರ್ತೀರ, ಬಟ್ ಅದು ಆಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಅದು ಅಂದ್ಕೊಂಡು ಅಂತ. ಅದಕ್ಕೆ ಯಾವುದಕ್ಕೆ ನೆಗೆಟಿವ್ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ.
ಗೊತ್ತಲ್ಲ. ಮತ್ತು ಕೆಲಸ ಕಾರ್ಯಗಳಿರುತ್ತವಲ್ಲ, ಅದು ಏನಾಗುತ್ತೆ ಆ ಕೆಲಸ ಕಾರ್ಯಗಳು ಅಂತಂದರೆ, ಬೇರೆಯವ್ರು ಬಂದು ಇನ್ನೇನು ಕೆಲಸ ಮಾಡ್ತಾರೆ ಬೇರೆಯವ್ರು ಬಂದು ಕೆಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿರಿ. ನಿಮ್ಗೆ ಯಾವ ದಿಕ್ಕು ಗೊತ್ತಾ, ಯಾವ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗಬೇಕು ಅಂತಂದರೆ ನೈಋತ್ಯ ಮತ್ತು ಉತ್ತರ ಎರಡು ಸೂಪರ್ ಗೊತ್ತಲ್ಲ. ನೈಋತ್ಯ ಮೂಲೆ ದಿಕ್ಕು ಯಾವುದು ಅಂತಂದರೆ ಉತ್ತರ ದಿಕ್ಕು ಫಸ್ಟ್ ಕ್ಲಾಸ್. ನೀವು ಒಂದು 4 ಹೆಜ್ಜೆ ಇಟ್ಟು ಉತ್ತರ ದಿಕ್ಕಿಗಿಟ್ಟು ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಎಲ್ಲೇ ಹೊರಗಡೆ ಹೋಗ್ತಂತ ಒಳ್ಳೇದಾಗ್ತಾ ಬರುತ್ತೆ. ನಿರೀಕ್ಷಿತವಾದಂಥ ಒಂದು ಧನಲಾಭ ಆಗುತ್ತೆ ಗೊತ್ತಲ್ಲ. ನೀವು ವ್ಯಾಪಾರಿಗಳಾಗಿರ್ತದೆ ಹೆಚ್ಚು ಜನ ಗ್ರಾಹಕನ ಅಟ್ರಾಕ್ಟ್ ಮಾಡ್ತೀರಾ. ಇನ್ನೊಂದು ವಿಚಾರ ಏನು ಅಂತಂದರೆ, ಹಣಕಾಸಿನ ಒಂದು ಸಮಸ್ಯೆ, ಸಾಲ ಬೇಗ ತೀರಬೇಕು ಅಂತಂದರೆ ಸಾಲದವ್ರು ಬಂದು ಗುರುಗಳೇ ದುಡ್ಡು ಬರ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ, ಫೋನ್ ಮೇಲೆ ಫೋನು, ಸಾಲದವರು ಕಾಲ್ ಮೇಲೆ ಕಾಲು, ನೀನು ಕೊಡಲಿಲ್ಲ ಅಂತಂದರೆ ನಾನು ಕೇಸ್ ಹಾಕ್ತೀನಿ, ಮನೆ ಹತ್ರ ಬಂದು ಕಾಲಾಡ್ತೀನಿ, ಕೂಗಾಡ್ತೀನಿ ಅಂತ ಅಂತಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸಂಬಳ ಬರುತ್ತೆ ಅಥವಾ ಯಾವುದೋ ಇನ್ಕಮ್ ಬರುತ್ತೆ, ಒಂದು ವಾರಕ್ಕೆ ಒಂದು 10 ದಿನಕ್ಕೆ ಕ್ಲೋಸ್ ಆಗ್ಬಿಡ್ತೀನಿ, 20 ದಿನ ಒದ್ದಾಡಬೇಕು ವಿಲ ಅಂತ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ. ಅದಕ್ಕೋಸ್ಕರ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಆ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಪಟ್ ಅಂತ ಬಗೆಹರಿದು ಹೋಗುತ್ತೆ, ಪರಿಹಾರ ಆಗುತ್ತೆ ಗೊತ್ತಲ್ಲ. ಇನ್ನು ಇದಕ್ಕೆ ಈ ಒಂದು ಅಷ್ಟಲಕ್ಷ್ಮಿ ಅಂತಾಗೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟಸ ಕೆಲಸ ದೇವ್ರ ಮೇಲೆ ಹಾರಿಡ್ಬೋದು, ಬೀರಿನ ಹಾರಿಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಗೊತ್ತಲ್ಲ. ಅಷ್ಟಲಕ್ಷ್ಮಿ ಅಂತ ಕರ್ಮ ಕಳೆದ ಮಾತ್ರ ತಗೊಳಕ್ಕಾಗೋದು, ಎಲ್ಲರಿಗೂ ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ. ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ಅಷ್ಟಲಕ್ಷ್ಮಿ ಯಂತ್ರ ನೀವು ಕೋಟ್ಯಾಧಿಪತಿಗಳಾಗಿ, ನೀವು ಸಮೃದ್ಧಿಯಾಗಿ, ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಹ ಒಂದು ಕೆಲಸವನ್ನು ಅಷ್ಟಲಕ್ಷ್ಮಿ ಯಂತ್ರ ಮಾಡುತ್ತೆ. ಸೊ ಅಷ್ಟಲಕ್ಷ್ಮಿ ಯಂತ್ರನ ಈ ವರಮಹಾಲಕ್ಷ್ಮಿ ಇಟ್ಟು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪೂಜೆ ಮಾಡಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ತೊಗೊಂಡಿಲ್ಲದವರು ತೊಗೊಂಡು ಇಟ್ಟು ಅದನ್ನು ಪೂಜೆ ಮಾಡಿ. ಇನ್ನು ನಿಮಗೆ ಮೇಯ್ನಾಗಿ ಏನು ಅಂತಂದರೆ, ತುಂಬ ಪವರ್ಫುಲ್ ಆಗಿರೋಂಥ ರಾಜಕಾರಣಿ ಆಗಿರ್ಬೋದು ಅಥವಾ ಲಕ್ಷಾಂತರ ಜನ ಅವ್ರ ಫಾಲೋಯರ್ಸ್ ಇರ್ತಾರೆ, ಅವರು ನಿಮಗೆ ಭೇಟಿ ಆಗ್ತಾರೆ ಅಥವಾ ನೀವೇ ಅವ್ರ ಹತ್ರ ಹೋಗ್ತೀರಾ, ಅವರು ನಿಮ್ಮನ್ನು ಕ್ಲೋಸ್ ಮಾಡ್ಕೋತಾರೆ ಮುಂದೆ ಒಂದು ದಿನ. ಅವಾಗ ನೀವು ಅವರಷ್ಟು ಮಟ್ಟಕ್ಕೆ ಬೆಳೆಯುವಂತಹ ಒಂದು ಸೂಚನೆಗಳು ಕಾಣ್ತಾ ಬರುತ್ತೆ ಗೊತ್ತಲ್ಲ. ಹಾಗೆ ಒಂದು ವಿಚಾರ. ಜೊತೆಗೆ ನೀವು ನೀಲಿ ಬಟ್ಟೆನ ಯಾವುದೇ ಕಾರಣಕ್ಕೂ ಧರಿಸೋಕೆ ಹೋಗಬೇಡಿ. ಹಬ್ಬದ ದಿನಗಳಲ್ಲಿ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಧರಿಸೋಕೆ ಹೋಗಬೇಡಿ. ಜೊತೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡಿ, ದರ್ಶನ ಮಾಡಿ, ದೇವ್ರನ್ನ ಕೇಳ್ಕೊಳ್ಳಿ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಜೊತೆಗೆ ಕನ್ಯರಿಗೆ ಅಂತಂದರೆ ಮದುವೆಗಿಂತ ಮುಂಚೆ ಇರ್ತಾರಲ್ಲ ಹೆಣ್ಮಕ್ಳು, ಅಂಥವ್ರಿಗೆ ನೀವು ಬಳೆ ಕೊಡಿಸೋವಂಥದ್ದು ಅಥವಾ ಊಟ ಕೊಡಿಸೋವಂಥದ್ದು, ತಿಂಡಿ ಕೊಡಿಸೋವಂಥದ್ದು, ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಳಿಗಾದ್ರೂ ಪರವಾಗಿಲ್ಲ, ನೀವು ಏನಾದ್ರು ಒಂದು ದಾನವನ್ನು ಕೊಡಿಸಿ, ಅವರು ಅದನ್ನು ತೆಗೆದುಕೊಂಡು ಖುಷಿ ಪಡ್ತು ಅಂತಂದರೆ ನಿಮ್ಗೊಂದು ಆಶೀರ್ವಾದ ಆಗುತ್ತೆ. ಮದುವೆ ಆಗದವ್ರಿಗೆ ಮದುವೆ ಆಗಿಬಿಡುತ್ತೆ ಗೊತ್ತಲ್ಲ. ಕೋರ್ಟು ಕಚೇರಿಗಳ ಸಮಸ್ಯೆ ಬಗೆಹರಿದು ಬಿಡುತ್ತೆ ಗೊತ್ತಲ್ಲ. ದೊಡ್ಡ ಖರ್ಚು ಬಂತು ಅಂತಂದ್ರೂ ಕೂಡ ಸುಲಭವಾಗಿ ಎದುರಿಸ್ಬಿಡ್ತೀರ. ಜೊತೆಗೆ ಮೊಸರನ್ನ, ದೇವರಿಗೆ ಮೊಸರನ್ನವನ್ನು ನೈವೇದ್ಯಕ್ಕೆ ಕೊಡಿ. ಅದು ಅರಳಿ ಮರದ ಕೆಳಗಡೆ ಒಂದು ಎಲೆಯಲ್ಲಿ ಮೊಸರನ್ನ ಇಟ್ಬಿಟ್ಟು ಬಂದು ಸಾಕು, ನಿಮಗೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಜೊತೆಗೆ ಹನುಮಾನ್ ಚಾಲೀಸು, ನಿಮ್ಮ ಕರ್ಮ ನೀವೊಂಚೂರು ತಪ್ಪು ಮಾಡ್ತು ಅಂತಂದ್ರೂ ಕೂಡ ಒಂದು ದಿನದಲ್ಲಿ ತಪ್ಪು ಮಾಡ್ತಂದ್ರೆ 10 ದಿನ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ. ತುಂಬ ಕೇರ್ಫುಲ್ ಆಗಿರಿ, ತುಂಬ ಚೆನ್ನಾಗಿರಿ. ನಾನು ಹೇಳುತ್ತ ತಂತ್ರನೆಲ್ಲ ಫಾಲೋ ಮಾಡ್ಕೊಳ್ಳಿ. ಮತ್ತು ಜೊತೆಗೆ ಗ್ರಾಮ್ ಬೀಜ ಮಂತ್ರವನ್ನು ತುಂಬ ಪಡಿಸಿ, ಗ್ರಾಮ್ 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 ಅಂತ ಒಳ್ಳೆಯದಾಗ್ತಾ ಬರುತ್ತೆ, ಚೆನ್ನಾಗ್ತಾ ಇರೋ. ಲಕ್ ಬರಬೇಕು ಅಂತಂದರೆ ನೀವು ಮೇಯ್ನಾಗಿ ನಿಮಗೆ 7 ಮತ್ತು 8 ಮತ್ತು 1 ಇದನ್ನು ಫಾಲೋ ಮಾಡಿ, ಮತ್ತು ಅದನ್ನು ಬರೀರಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಜೊತೆಗೆ ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ ನಾನು ಹೇಳ್ತೀನಿ 100% ಸಕ್ಸಸ್ ಆಗುತ್ತೆ. ದೇವರಿಗೆ ನೀವು ಹೆಣ್ಣು ದೇವರಿಗೆ ಎಸ್ಪೆಷಲಿ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಹೋಗ್ಕೊಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ್ನು ಓದಿ, ಮತ್ತು ಮೊಸರನ್ನ ಹೇಳಿದ ಮೊಸರನ್ನವನ್ನು ನೀವು
ದಾನ ಕೊಡಿ ಅಥವಾ ದೇವ್ರಿಗೆ ಇಡಿ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಜೊತೆಗೆ ನಿಮ್ಮ ದಾಂಪತ್ಯದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಂಡು ಒಂದು ಬೇರೆ ರೀತಿಯಿಂದ ದಿಕ್ಕನ್ನು ಬದಲಿಸುವಂಥ ಒಂದು ಚಾನ್ಸಸ್ಗಳು ಹೆಚ್ಚು ಇದೆ ಗೊತ್ತಲ್ಲ. ಹಾಗಾಗಿ ತುಂಬ 1-10 ಸರಿ ಯೋಚನೆ ಮಾಡಿ. ಜೊತೆಗೆ ದೂರ ಪ್ರಯಾಣ ಯೋಗ ಇದೆ. ದೂರ ಪ್ರಯಾಣ ಆದ ತಕ್ಷಣ ನೆನಪಂತು ನಾವು ಆಧ್ಯಾತ್ಮ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಮಹಾರಾಷ್ಟ್ರ ಟೂರ್ 4 ದಿನದ್ದು. ಮತ್ತು ವಿಶೇಷವಾಗಿ 3 ಜ್ಯೋತಿರ್ಲಿಂಗವನ್ನು ನೋಡಿ VIP ಟಿಕೆಟ್ಸ್ ಇರುತ್ತೆ, ನೋಡಿ ಕಣ್ ತುಂಬ್ಕೋಬೋದು. ಮತ್ತು ಶಿರಡಿ ಸಾಯಿಬಾಬಾ, ಶನಿಶಿಂಗಣಾಪುರ ಸಾಯಿಬಾಬಾರನ್ನು ದರ್ಶನ ಮಾಡ್ತಂತಂದರೆ ನಿಮ್ಮ ಲೆವೆಲ್ಲೇ ಚೇಂಜು. ಇಲ್ಲಿದ್ದವ್ರು ಇಲ್ಲಿಗೆ ಹೋಗ್ಬಿಡ್ತೀರ, ಆಶೀರ್ವಾದ ಸಿಕ್ಕಿದ್ರೆ ಸಾಕು. ಮತ್ತು ಈ ಶಿರಡಿ ಸಾಯಿಬಾಬಾನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವ್ರತ ಮಾಡಿದಷ್ಟೇ ಪ್ರತಿಫಲ ಸಿಗ್ತದೆ. ನಾವೇ ಕರ್ಕೊಂಡು ಹೋಗ್ತೀವಿ, ನಾವೇ ಆರ್ಗನೈಸ್ ಮಾಡ್ತಾರಂಥದ್ದು. ಫ್ಲೈಟು ಪ್ಯಾಕೇಜ್ ಆಗಿರುತ್ತೆ. ಸೊ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ, ಅದು ನಮ್ಮ ಜೊತೆಯಲ್ಲಿ ಒಂದು ವಿಶೇಷವಾದಂಥದ್ದು. ಎಲ್ಲ 5 ಸ್ಟಾರ್ ಹೋಟೆಲು ಈ ಥರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಜೊತೆ ಬಂತು ಕಂಫರ್ಟಬಲ್ ಏಜ್ ಆಗಿರೋಂಥವ್ರು, ಮತ್ತು ಸೀನಿಯರ್ ಸಿಟಿಸನ್ ಫ್ರೆಂಡ್ಲಿ. ಮತ್ತು ಇಲ್ಲಿ ಹೆಂಗೆ ಅಂತ ಒಬ್ಬರೇ ಬರ್ತೀರಾ, ಬಹಳಷ್ಟು ಜನ ಸಿಂಗಲ್ ಆಗಿ ಬರ್ತಾರೆ. ಇಲ್ಲಿ ಟೂರಿಂದ ಹೋದ ತಕ್ಷಣ ಎಲ್ಲ ಫ್ಯಾಮಿಲಿ ಥರ ಆಗ್ಬಿಡ್ತೀರ ಗೊತ್ತಲ್ಲ. ನಿಮ್ಗೆ ಒಬ್ಬರೇ ಇರ್ತೀವಿ ಅಂತ ಅನ್ಸೋದೇ ಇಲ್ಲ. ತುಂಬ ಸೇಫ್ಟಿ ಇರುತ್ತೆ ಹೆಣ್ಮಕ್ಳಿಗೆ, ತಾಯಂದಿರಿಗೆ. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಜೊತೆಗೆ ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮೇಯ್ನಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಹಣ ಮತ್ತು ಜನವಶೀಕರಣ ಸೂಪರ್. ಅದನ್ನು ನೀವು ಅರ್ಥ ಮಾಡ್ಕೋತು ಅಂತಂದರೆ ಸಾಕು, ಲೈಫಲ್ಲಿ ಯಾವುದಕ್ಕೂ ಕಷ್ಟಪಡೋದಿಲ್ಲ. ಸ್ವರ್ಗಕ್ಕೆ 3 ಗೆಣ್ತರ ಅದು, ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಸಿಂಹರಾಶಿಯ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ತಾಳ್ಮೆಯನ್ನು ಕಳ್ಕೊಂಡು ಅದು ಇದು ಅಂತಂದು ಮಾತಾಡೋಕೆ ಹೋಗ್ಬೇಡಿ. ಒಂಚೂರು ಮಾತು ತಪ್ಪಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ. ಮುತ್ತಂದರೆ ಈ ಮುತ್ತಲ್ಲ, ಮುತ್ತು ಅಂದರೆ ಹರಳು. ಅದು ಒಡೆತು ಅಂತಂದರೆ ಅದು ಯೂಸ್ ಇಲ್ಲ, ಹಾಕೊಳ್ಳೋಕ್ಕಾಗಲ್ಲ, ಆ ಥರ ಗೊತ್ತಲ್ಲ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ರಾಮರಕ್ಷಾ ಕವಚವನ್ನು ಓದಿ, ಫಸ್ಟ್ ಕ್ಲಾಸ್ ಆಗುತ್ತೆ. ಮತ್ತು ನಮ್ಮ ವೀಡಿಯೋಸ್ನೆಲ್ಲ ಕಂಟಿನ್ಯೂ ಆಗಿ ನೋಡ್ತಾರೆ. ಸಣ್ಣ ರೆಮಿಡೀಸ್ಗಳು ಹೇಳ್ಕೊಡ್ತೀವಿ. ಚಿಕ್ಕ ಒಂದು ರೆಮಿಡಿ ದೊಡ್ಡ ಪರಿಹಾರ, ಆ ಥರ ಒಂದು ಅಚ್ಚರಿಗೆ ಕಾರಣ ಆಗ್ತಾ ಬರುತ್ತೆ ನಮ್ಮ ಒಂದು ತಂತ್ರ, ಯಂತ್ರ, ಮಂತ್ರ ಎಲ್ಲವೂ ಕೂಡ. ಹಾಗಾಗಿ ಎಷ್ಟು ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಇವತ್ತಿನ ಒಂದು ತಿಂಗಳ ಮಾಸ ಭವಿಷ್ಯ ಅಲ್ಲ. ಈ ಒಂದು ರಾಶಿ ಭವಿಷ್ಯನ ನೀವು ನೋಡ್ಕೊಳ್ಳಿ. ಮುಂದೆ ಏನೇನಾಗುತ್ತೆ ಸಮಸ್ಯೆಗಳಿಂದ ಬಗೆಹರಿಸ್ಕೊಳ್ಳಿ. ಚೆನ್ನಾಗುತ್ತೆ, ಒಳ್ಳೆಯದಾಗ್ತದೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ